ಇಂದು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಜೈ ಭೀಮ್ ವಾರಿಯರ್ಸ್ ಮತ್ತು ಶ್ರೀ ವಾರಿಯರ್ಸ್ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ 2ನೇ ವರ್ಷದ ಜೈ ಭೀಮ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಈ ಪಂದ್ಯಾವಳಿಯಲ್ಲಿ ಜಿಲ್ಲೆಯಿಂದ ಒಟ್ಟು 16 ತಂಡಗಳಲ್ಲಿ 300ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದಾರೆ. ಉದ್ಘಾಟನೆಯ ನಂತರ ಮಾತನಾಡಿದ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು, ಕ್ರೀಡೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವ ಅಂಶ. ನಾವು ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿರಬೇಕಾದರೆ ಶಿಕ್ಷಣದ ಜೊತೆ ನಾವು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕ್ರೀಡಾಕೂಟವನ್ನು ನಡೆಸುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಅವರು, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತ ಒಂದೇ ಆಗಿತ್ತು ಎಂದರು. ಕ್ರೀಡೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಒಂದು ಪೂರಕವಾದಂತ ಅಂಶ. ದೈಹಿಕವಾಗಿ, ಮಾನಸಿಕವಾಗಿ ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಶಿಕ್ಷಣದ ಜೊತೆ ಕ್ರೀಡೆನಲ್ಲಿ ಭಾಗವಹಿಸೋದು ಬಹಳ ಅತಿ ಮುಖ್ಯ. ನಮ್ಮ ದೇಶದಲ್ಲಿ ಎಲ್ಲ ಕ್ರೀಡೆಗಳಿಗಿಂತ ಅತಿ ಹೆಚ್ಚು ಇಡೀ ಪ್ರಪಂಚದಲ್ಲೇನೆ, ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡ್ ಅಲ್ಲಾದ್ರೂ ಇಡೀ ಪ್ರಪಂಚದಲ್ಲಿ ಮತ್ತೆ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಆಕರ್ಷಣೆ, ಅತಿ ಹೆಚ್ಚು ಜನ ಪ್ರೀತಿಸುವ ಆಟ ಯಾವ್ದಾರಿದ್ರೆ ಅದು ಕ್ರಿಕೆಟ್ ಪಂದ್ಯಾವಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಶ್ರೀಮಂತ ದೇಶಗಳು ಯಾವ್ಯಾವ ಶ್ರೀಮಂತರ ಇದಾರೆ ಗೊತ್ತಿಲ್ಲ, ಆದ್ರೆ ಕ್ರಿಕೆಟ್ ಮಂಡಳಿಲಿ, ಶ್ರೀಮಂತ ಕ್ರಿಕೆಟ್ ಮಂಡಳಿಲಿ ಇಡೀ ಪ್ರಪಂಚದಲ್ಲೇ ಇರ್ತಕ್ಕಂಥದ್ದು ಅದು ನಮ್ಮ ದೇಶದ, ಭಾರತ ದೇಶದ ಕ್ರಿಕೆಟ್ ಮಂಡಳಿ ಇಡೀ ಪ್ರಪಂಚಕ್ಕೆ ನಂಬರ್ 1 ಸ್ಥಾನದಲ್ಲಿ ಶ್ರೀಮಂತ ಕ್ರಿಕೆಟ್ ಮಂಡಳಿ ನಮ್ದು. ಇಂಥ ಕ್ರಿಕೆಟ್ನ ಕೇವಲ ಯಾವುದೇ ಒಂದು ವರ್ಗದವರಿಗೆ ಸೀಮಿತವಾಗದೆ ಎಲ್ಲ ವರ್ಗದವರು, ದೇಶದಲ್ಲಿರ್ತಕ್ಕಂಥ ನಮ್ಮಲ್ಲಿ ವಿವಿಧತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಇಡೀ ಪ್ರಪಂಚದ ಜಾತ್ಯತೀತ ಏಕೈಕ ರಾಷ್ಟ್ರ ಯಾವ್ದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ತರ ದೇಶದಲ್ಲಿ ಎಲ್ರಿಗೂ ಅವಕಾಶ ಸಿಗ್ಬೇಕು, ಕ್ರಿಕೆಟ್ ನಲ್ಲಿ ಎಲ್ರಿಗೂ ಆಯ್ಕೆ ಆಗಬೇಕು ಅಂದ್ರೆ ತಳಮಟ್ಟದಿಂದ ಅವರಿಗೆ ಕ್ರಿಕೆಟಿಗೆ ಉತ್ತೇಜನ ಕೊಡುವಂತದ್ದು, ತರಬೇತಿ ಕೊಡುವಂತದ್ದು, ಆಡಿಸುವಂತದ್ದು ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಜೈ ಭೀಮ್ ಬಾಯ್ಸ್ ಮತ್ತೆ ಜೈ ವಾರಿಯರ್ಸ್, ಶ್ರೀ ವಾರಿಯರ್ಸ್ ತಂಡ ಇಡೀ ಜಿಲ್ಲೆಯ ಎಷ್ಟು ತಂಡ ಕರೆಸಿರೋದು? 16 ತಂಡಗಳನ್ನ ಕರೆಸಿ 2ನೇ ಬಾರಿ ಈ ಸೀಸನ್ IPL ತರ ನಡೆಸ್ತಾ ಇದ್ದಾರೆ. ಇದಕ್ಕೆ ಹಲವಾರು ಜನ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವ್ರು, ಮುಂಭಾಗದಲ್ಲಿರ್ತಕ್ಕಂಥವ್ರು ಸಹಕಾರವನ್ನು ಮಾಡಿದ್ದಾರೆ. ಇದು ಪ್ರತಿ ವರ್ಷ ಹೀಗೆ ನಡೆದು ಇದರಲ್ಲಿ ನಡೆಯೋದು ಮಾತ್ರ ಅಲ್ಲ, ಇದರಲ್ಲಿ ಯಾರ ಒಬ್ಬರು ಇಬ್ರು ತನ್ನ ಪ್ರತಿಭೆಯನ್ನ ತೋರಿಸಿ, ಯಾಕೆಂದ್ರೆ ಅವ್ರ ಪ್ರತಿಭೆ ಹೊರಹೊಮ್ಮಲಿಕ್ಕೆ ತೋರಿಸಲಿಕ್ಕೆ ಇಲ್ಲಿ ತೀರ್ಪುಗಾರರಿದ್ದಾರೆ. ಬರ್ತಾ ನೋಡಿದೆ, ಯಾಕೆಂದ್ರೆ ತೀರ್ಪುಗಾರರು ಮುಖ್ಯ. ಬಿಸಿಲಲ್ಲಿ ಪಾಪ ಅವರು ತೀರ್ಪನ್ನ ಕೊಡ್ತಾರೆ, ಪ್ರಾಮಾಣಿಕ ತೀರ್ಪು ಕೊಡ್ತಾರೆ. ಇದರಲ್ಲಿರ್ತಕ್ಕಂಥ ನಿಜವಾದ ಪ್ರತಿಭೆಗಳನ್ನ ನೀವು ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ಚಿಕ್ಕಮಗಳೂರಲ್ಲಿ ಯಾರು ಒಬ್ರು ಈ ತಂಡದೊಳಗಡೆ ಒಬ್ಬ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗಲಿ ಅನ್ನೋದು ನನ್ನ ಒಂದು ಮಹದಾಸ. ಅದಕ್ಕೆ ಸುಮ್ಮನೆ ಯಾವುದು ಸಿಗಲ್ಲ, ಸುಮ್ಮನೆ ಯಾವ್ದಾರು ಸಿಗುತ್ತಾ? ಅದಕ್ಕೆ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಇಂದ ಪರಿಶ್ರಮ ಹಾಕಿದ್ರೆ ಖಂಡಿತ ಯಾರು ಯಾವ್ದನ್ನ ಬೇಕಾದ್ರೆ ಗಳಿಸಬಹುದು. ಅದನ್ನ ನಿಮ್ಮೊಳಗಡೆನೂ ಆ ತರ ಶಕ್ತಿ ಇರೋ ಯುವ ಪ್ರತಿಭೆ ಬರ್ಲಿ ಅಂತ ನಾನು ನಮ್ ಜಿಲ್ಲೆಯಿಂದ ಬರ್ಲಿ, ನಮ್ ಕ್ಷೇತ್ರದಿಂದ ಬರ್ಲಿ ಅಂತ ಹಾರೈಸಿ ಇವತ್ತು ಈ ಆಯೋಜನೆ ಜೊತೆ ನಾನು ಈ 16 ತಂಡಗಳಲ್ಲಿ ಭಾಗವಹಿಸಿರ್ತಕ್ಕಂಥ ತಂಡದವರಿಗೆ ಗೆಲುವು ಯಾರಿಗಾರ ಬರಬಹುದು. ಗೆದ್ದವ್ರು ಹಿಗ್ಗೋದು ಬೇಡ, ಸೋತರು ಕುಗ್ಗೋದು ಬೇಡ. ಆದ್ರೆ ಗೆಲುವು ನಮಗೆ ಸಿಕ್ಲಿ ಅಂತ ಎಲ್ಲರೂ ಭಾಗವಹಿಸಬೇಕು. ಗೆಲುವು ಸಿಕ್ಕಾಗ ಸಂತೋಷ ಪಡಬೇಕು. ಗೆಲುವು ಸಿಕ್ಲಿಲ್ಲ ಈ ಬಾರಿ ಅಂದ್ರೆ ಮುಂದಿನ ಸಲ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ದೃಢ ಸಂಕಲ್ಪದೊಂದಿಗೆ ಈ ಕ್ರೀಡಾಂಗಣದಿಂದ ಹೋದ್ರೆ ಮುಂದಿನ ಸಲ ಅವರು ಖಂಡಿತ ಗೆಲುವನ್ನ ಕಾಣ್ತಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅಂಬೇಡ್ಕರ್ ಹೆಸರಿನಲ್ಲಿ, ಅಂಬೇಡ್ಕರ್ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್, ಕ್ರಿಕೆಟ್ ಪಂದ್ಯಾವಳಿ ಆಯೋಜಕರಾದ ಅನಿಲ್ ಕುಮಾರ್, ಸಿಡಿಎ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.